ಹಾಸನದಲ್ಲಿ ಶ್ರೀ ಗುರುಪೂರ್ಣಿಮೆ ಮಹೋತ್ಸವಕ್ಕೆ ಶ್ರೀ ಶಿರಡಿ ಸಾಯಿ ಮಂದಿರದಲ್ಲಿ ಭರದ ಸಿದ್ಧತೆ. ಜುಲೈ 23ರಿಂದ 30ರವರೆಗೆ ಧಾರ್ಮಿಕ ಆಚರಣೆ, ಸಾಂಸ್ಕೃತಿಕ ವೈಭವ. ಹಾಸನದಲ್ಲಿ ಗುರು ಶಿಷ್ಯ ಪರಂಪರೆಯ ಮಹತ್ವವನ್ನು ಸಾರುವ ಶ್ರೀ ಗುರುಪೂರ್ಣಿಮೆ ಮಹೋತ್ಸವವನ್ನು ನಗರದ ಸಾಲಗಾಮೆ ರಸ್ತೆಯಲ್ಲಿರುವ ಶ್ರೀ ಶಿರಡಿ ಸಾಯಿ ಮಂದಿರದಲ್ಲಿ ಜುಲೈ 23ರಿಂದ 30ರವರೆಗೆ ಭಕ್ತಿಭಾವದಿಂದ ಹಾಗೂ ವೈವಿಧ್ಯಮಯ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಆಚರಿಸಲಾಗುತ್ತಿದೆ. ಶ್ರೀ ಶಿರಡಿ ಸಾಯಿ ಚಾರಿಟಬಲ್ ಟ್ರಸ್ಟ್ ಆಶ್ರಯದಲ್ಲಿ ನಡೆಯಲಿರುವ ಈ ಮಹೋತ್ಸವದಲ್ಲಿ ಪ್ರತಿದಿನ ಸಾವಿರಾರು ಭಕ್ತರು ಭಾಗವಹಿಸುವ ನಿರೀಕ್ಷೆಯಿದ್ದು, ಭಕ್ತಿ, ಸಂಗೀತ, ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕ ಚಿಂತನೆಯ ಸಂಗಮವಾಗಲಿದೆ. ಶ್ರೀ ಶಿರಡಿ ಸಾಯಿ ಚಾರಿಟಬಲ್ ಟ್ರಸ್ಟ್ ಕಾರ್ಯದರ್ಶಿ ಸಾಯಿ ಪ್ರಸಾದ್ ಮಾಧ್ಯಮದೊಂದಿಗೆ ಮಾತನಾಡಿ, ಮಹೋತ್ಸವದ ಪ್ರಮುಖ ಅಂಗವಾಗಿ ಜುಲೈ 23ರಿಂದ 29ರವರೆಗೆ ಪ್ರತಿದಿನ ಬೆಳಗ್ಗೆ 10ರಿಂದ ಮಧ್ಯಾಹ್ನ 12 ಗಂಟೆಯವರೆಗೆ ಎಚ್.ಬಿ. ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಶ್ರೀ ಸಾಯಿ ಸಚ್ಚರಿತೆ ಪಾರಾಯಣ ನಡೆಯಲಿದೆ. ಈಗಾಗಲೇ ಸಿದ್ಧತೆಗಳು ಪೂರ್ಣಗೊಂಡಿದ್ದು, ಸಾಯಿಬಾಬಾರವರ ಜೀವನ ಸಂದೇಶ, ಮಾನವೀಯ ಮೌಲ್ಯಗಳು ಹಾಗೂ ಗುರುಭಕ್ತಿಯ ಮಹತ್ವವನ್ನು ಭಕ್ತರಿಗೆ ಪರಿಚಯಿಸುವ ಉದ್ದೇಶದಿಂದ ಈ ಪಾರಾಯಣ ಆಯೋಜಿಸಲಾಗಿದೆ. ಪ್ರತಿದಿನ ಸಂಜೆ 4:30ರಿಂದ 6 ಗಂಟೆಯವರೆಗೆ ವಿವಿಧ ಭಜನಾ ಮಂಡಳಿಗಳಿಂದ ಭಜನಾ ಮಹೋತ್ಸವದ ಅಂಗವಾಗಿ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಈ ವರ್ಷವೂ ಕೂಡ ಪ್ರತಿ ವರ್ಷದಂತೆ ವಿಶೇಷವಾದಂತಹ ಪೂಜೆ, ಅಲಂಕಾರ ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಇದೇ ತಿಂಗಳ 23ನೇ ತಾರೀಕಿಂದ 30ನೇ ತಾರೀಕು ತನಕ 7 ದಿನಗಳ ಕಾಲ ಬಾಬಾರವರ ಮಂದಿರದಲ್ಲಿ ವಿಶೇಷವಾದಂಥ ಕಾರ್ಯಕ್ರಮಗಳಿವೆ. ಹಾಗೆ 23ನೇ ತಾರೀಕು ಬೆಳಗ್ಗೆ 6:30ಕ್ಕೆ ಬಾಬಾವರ ಕಾಕಡ ಆರತಿ ಆಗುತ್ತೆ. ಅನಂತರ 9 ಗಂಟೆಗೆ ಮಹಾಮಂಗಳಾರತಿ ಆಗುತ್ತೆ. 9:30ರಿಂದ 12 ಗಂಟೆ ತನಕ ಪ್ರತಿದಿನವೂ ಕೂಡ ಸಾಯಿ ಸಚ್ಚರಿತೆ ಪಾರಾಯಣ ಇರುತ್ತೆ. ಹಾಗೆ ಪ್ರತಿದಿನ ಸಂಜೆ 4 ಗಂಟೆಯಿಂದ 6 ಗಂಟೆವರೆಗೆ ವಿವಿಧ ಭಜನಾ ತಂಡಗಳಿಂದ ಭಜನಾ ಕಾರ್ಯಕ್ರಮಗಳಿರುತ್ತೆ. 6 ಗಂಟೆಗೆ ಧೂಪಾರತಿ ಆಗುತ್ತೆ. ಧೂಪಾರತಿಯ ನಂತರ 6:30ರಿಂದ 8:30ವರೆಗೆ ಪ್ರತಿದಿನವೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಪ್ರವಚನಗಳು ಕೂಡ ಇದೆ. 23ನೇ ತಾರೀಕು ಅಂದರೆ ನಾಳೆ 23/7/2026ನೇ ಗುರುವಾರ ಶ್ರೀಮತಿ ಸುಧಾ ನಟರಾಜ್ ಅವರಿಂದ ಭಕ್ತಿಗೀತೆಯ ಕಾರ್ಯಕ್ರಮ ಇದೆ. 24ನೇ ತಾರೀಕು ಸಾಯಂಕಾಲ ಶ್ರೀಯುತ ರುದ್ರಸ್ವಾಮಿ, ಹಾಸನದ ರುದ್ರಸ್ವಾಮಿ ಅವರಿಂದ ಸ್ಯಾಕ್ಸಫೋನ್ ಕಾರ್ಯಕ್ರಮ. 25ನೇ ತಾರೀಕು ಸಾಯಂಕಾಲ ಶ್ರೀಮತಿ ಸಮೀಕ್ಷಾ ಮತ್ತು ಶ್ರೀಮತಿ ವಿದೂಷಿ ಶ್ರೀಮತಿ ಸಮೀಕ್ಷಾ ಮತ್ತು ವಿದ್ವಾನ್ ಶ್ರೀ ಎ.ಪಿ. ಕೃಷ್ಣ ಪ್ರಸಾದ್ ಶಿಷ್ಯವೃಂದದವರಿಂದ ಭರತನಾಟ್ಯ ಮತ್ತು ವೇಣುವಾದನ ಕಾರ್ಯಕ್ರಮ ಇದೆ. ಹಾಗೆ 26ನೇ ತಾರೀಕು ಒಂದು ವಿಶೇಷವಾದಂತಹ ಕಾರ್ಯಕ್ರಮ. ಬೆಂಗಳೂರಿನ ನಾಟಕ ಕಲಾಶ್ರೀ ತಂಡದ ಅವರಿಂದ ಯಕ್ಷಗಾನ ಕಾರ್ಯಕ್ರಮ, ಚಂದ್ರಹಾಸ ಅನ್ನುವಂಥ ಒಂದು ಕಥಾಭಾಗದ ಯಕ್ಷಗಾನವನ್ನು ಏರ್ಪಾಡು ಮಾಡಲಿದೆ. 27ನೇ ತಾರೀಕು ಚಲನಚಿತ್ರದ ಹಿನ್ನೆಲೆ ಗಾಯಕರು ಹಾಗೆ ಜಿ ಟಿವಿ ಜೂರಿ ಮೆಂಬರ್ ಆಗಿರುವಂತಹ ಶ್ರೀಯುತ ಚಲನಚಿತ್ರದ ಹಿನ್ನೆಲೆ ಗಾಯಕರು ಹಾಗೆ ಜಿ ಟಿವಿ ಜೂರಿ ಮೆಂಬರ್ ಆಗಿರುವಂತಹ ಶ್ರೀಯುತ ಸುಚೇತನ್ ರಂಗಸ್ವಾಮಿ ಮತ್ತು ಶ್ರೀನಿಧಿ ಶಾಸ್ತ್ರಿ ಇವರಿಂದ ಭಗವನ್ನಾಮ ಸಂಕೀರ್ತನೆ ಎನ್ನುವಂಥ ಒಂದು ಭಕ್ತಿಗೀತೆ ಕಾರ್ಯಕ್ರಮ. ಹಾಗೆ 27ನೇ ತಾರೀಕು ಮಾಸ್ಟರ್ ಆನಂದ್ ಇವರಿಂದ ಗುರುಭಕ್ತಿ ಎನ್ನುವಂಥ ವಿಚಾರವಾಗಿ, ಅದನ್ನು ನಾವು ಪ್ರವಚನ ಅಂತ ಹೇಳೋದಿಲ್ಲ, ಅದನ್ನು ಚಿಂತನ ಮಂಥನ ಕಾರ್ಯಕ್ರಮ, ಗುರುಭಕ್ತಿ ಎನ್ನುವಂಥ ಚಿಂತನಮಂಥನ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದೆ. ಚಲನಚಿತ್ರ ನಟರು ಹಾಗೂ ವಾಗ್ಮಿಗಳಾದಂತಹ ಶ್ರೀಯುತ ಆನಂದ್ ಅವರಿಂದ. ನಾವೆಲ್ಲರೂ ಕಾಯುವಂತಹ ಒಂದು ವಿಶೇಷವಾದ ದಿನ 29ನೇ ತಾರೀಕು ಶ್ರೀ ಗುರುಪೂರ್ಣಿಮೆ ಮಹೋತ್ಸವ. ಶ್ರೀ ಸಾಯಿ ಭಕ್ತರ ಪಾಲಿಗೆ ಅದೊಂದು ಬಹಳ ವಿಶೇಷವಾದಂತಹ ದಿನ. 29ನೇ ತಾರೀಕು ಬೆಳಗ್ಗೆ 6:15 ಕಾಕಡಾರತಿ ಆಗುತ್ತೆ. ಕಾಕಡಾರತಿ ನಂತರ 9 ಗಂಟೆಗೆ ಮಹಾಮಂಗಳಾರತಿ ಆಗುತ್ತೆ. 9:30ರಿಂದ 12 ಗಂಟೆಯವರೆಗೆ ಸಾಯಿ ಸಚ್ಚರಿತೆ ಪಾರಾಯಣ ಆಗುತ್ತೆ. ಹಾಗೆ ಮಧ್ಯಾಹ್ನ 12:30ಕ್ಕೆ ಆರತಿ ಮುಗಿದ ನಂತರ ಎಲ್ಲ ಭಕ್ತರಿಗೆ ಮಹಾಪ್ರಸಾದ ವಿನಿಯೋಗ ಇರುತ್ತೆ.
ಆನಂತರ 2 ಗಂಟೆಯಿಂದ 4 ಗಂಟೆಯವರೆಗೆ ಸತ್ಯಸಾಯಿ ಭಜನಾ ಮಂಡಳಿಯಿಂದ ಭಜನಾ ಕಾರ್ಯಕ್ರಮ, 4 ಗಂಟೆಯಿಂದ 6 ಗಂಟೆವರೆಗೆ ಶಿರ್ಡಿ ಸಾಯಿ ಭಜನಾ ಮಂಡಳಿಯಿಂದ ಭಜನಾ ಕಾರ್ಯಕ್ರಮ ಇರುತ್ತೆ. 6 ಗಂಟೆಗೆ ಧೂಪಾರತಿ ಆಗುತ್ತೆ. 6:30ರಿಂದ 8:30ರವರೆಗೆ ಒಂದು ಹರಿಕತೆ ಕಾರ್ಯಕ್ರಮ ಏರ್ಪಾಡು ಮಾಡಲಾಗಿದೆ. ಹರಿಕತೆಯಲ್ಲಿ ಈ ವರ್ಷ ಬಹಳ ವಿಶೇಷವಾಗಿ ಒಂದು ಕಥಾಭಾಗವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ನಾವು ಗುರುಪೂರ್ಣಿಮೆ ವ್ಯಾಸ ಪೂರ್ಣಿಮೆ, ವ್ಯಾಸರ ಒಂದು ಪೂರ್ಣಿಮೆ ಅಂತ ಹೇಳಿ ಅದನ್ನು ಆಚರಣೆ ಮಾಡ್ತೇವೆ. ವ್ಯಾಸ ಪೂರ್ಣಿಮೆ, ವ್ಯಾಸರ ಒಂದು ಕಥೆಯನ್ನು ನಾವು ಈ ವರ್ಷ ಕಥಾಭಾಗವಾಗಿ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಹರಿಕತೆಯಲ್ಲಿ ವ್ಯಾಸರು ಏನು, ಯಾಕೆ ಗುರುಪೂರ್ಣಿಮೆಯನ್ನು ನಾವು ಆಚರಣೆ